ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾವ್ಯ. ಎಲ್ಲರಿಗೂ ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು. 2024ರಲ್ಲಿ ನೀವು ಕಲ್ತಿರೋ ಪಾಠನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು 2025ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ. ಲಾಸ್ಟ್ ವರ್ಷ ನೀವೇನೇನು ಅಂದ್ಕೊಂಡಿದ್ರೋ ಅದೆಲ್ಲ ಮಾಡೋದಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ. ಇದು ಹೊಸ ವರ್ಷದ ಮೊದಲನೇ ದಿನ. ಇವತ್ತಿಂದ ನಿಮ್ಮ ಹೊಸ ಜೀವನನ ಆರಂಭ ಮಾಡಿ. ಎಷ್ಟು ಜನಕ್ಕೆ 2024 ಒಳ್ಳೇದಾಗಿದೆಯೋ ಅದ್ರಲ್ಲಿ ಕೆಟ್ಟದಾಗಿದೆಯೋ ಅದೆಲ್ಲ ಗೊತ್ತಿಲ್ಲ. ಅದನ್ನೆಲ್ಲ ಮತ್ತು ಒಳ್ಳೇದಾಗಿದ್ರೆ ಅದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು, ಕೆಟ್ಟದಾಗಿದ್ರೆ ಎಲ್ಲದನ್ನು ಅಲ್ಲಿಗೆ ಬಿಟ್ಬಿಟ್ಟು ಹೊಸ ಅಧ್ಯಾಯನ ಸ್ಟಾರ್ಟ್ ಮಾಡಿ. ಈ ವರ್ಷ ಎಲ್ಲದನ್ನು ನೀವು ಅಂದ್ಕೊಂಡಿರೋ ಎಲ್ಲದನ್ನು ಅಚೀವ್ ಮಾಡಿ ಅಂತ ಹೇಳ್ತಾ ಹೊಸ ವರ್ಷನ ಹೀಗೆ ಪ್ರಾರಂಭ ಮಾಡೋಣ. ನಂಗೆ ಗೊತ್ತು ನಮ್ಮ ಹಿಂದೂಗಳಿಗೆಲ್ಲ ಯುಗಾದಿ ಹಬ್ಬನೇ ಹೊಸ ವರ್ಷ ಅಂತ ಅಂದ್ಬಿಟ್ಟು. ಆದರೂ ನಾನು ಇವತ್ತೇನು ಹೊಸ ವರ್ಷ ಎಲ್ಲ ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟು ನಾನೇನು ಸೆಲೆಬ್ರೇಟ್ ಮಾಡಲ್ಲ. ನಂಗೆ ಅದೆಲ್ಲ ಇಷ್ಟನೂ ಆಗಲ್ಲ. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಬೆಳಗ್ಗೆಯಿಂದ ಏನು ಫ್ರೆಶ್ ಅಪ್ ಆಗಿರಲಿಲ್ಲ. ತಿಂಡಿ ಎಲ್ಲ ತಿಂದು ಇವಾಗ ಪೂಜೆ ಮಾಡಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇನ್ನೂ ಎಷ್ಟೊಂದು ಅಪ್ಡೇಟ್ ಇದೆ, ಎಲ್ಲ ಏನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಇವತ್ತು ಮೆಂತ್ಯ ಪಲಾವ್ ಮಾಡಿದೆ, ಅದರ ರೆಸಿಪಿ ಕೂಡ ಹಾಕ್ತೀನಿ. ಸೊ ನೀವು ಯಾರು ಏನು ಬ್ಯಾಚುಲರ್ಸ್ ಯಾರಾದರೂ ಇದ್ರೆ, ಇಲ್ಲಾಂದ್ರೆ ಮನೇಲಿ ಯಾರಾದರೂ ಇದ್ದರೆ ಮಿಸ್ ಮಾಡ್ದಂಗೆ ಟ್ರೈ ಮಾಡಿ. ಸಕ್ಕದಾಗಿ ಆಗಿತ್ತು. ನನಗೆ ನಿಜವಾಗ್ಲೂ ನಾನು ಆನೆಸ್ಟಾಗಿ ಹೇಳ್ಬೇಕು ಅಂತಂದರೆ, ನನಗೆ ಬೇರೆಯವ್ರು ಮಾಡೋ ಅಡುಗೆ ತಿನ್ನೋದಕ್ಕಿಂತ ನಾನು ಮಾಡಿರೋ ತಿನ್ನೋದು ಜಾಸ್ತಿ. ನನ್ನ ಅಮ್ಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಬೇರೆ ಯಾರು ಮಾಡಿದರೆ ಒಂದು ತುತ್ತು ಕಡಿಮೆ ತಿಂತೀನಿ. ನಾನೇನಾದ್ರು ಮಾಡಿದರೆ ಅದು ನನಗೆ ಉಪ್ಪು ಖಾರ ಎಲ್ಲ ಹೆಂಗೆ ಬೇಕೋ ಹಂಗೆ ಸ್ಪೈಸಿಯಾಗಿ ಮಾಡ್ಕೊಂಡು ತಿಂತೀನಲ್ಲ, ಹೋಗೊಂದು ಜಾಸ್ತಿನೇ ತಿಂತೀನಿ. ಸೊ ಇವಾಗ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಬಂದೆ, ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಈಗ ನಾನು ಮಾಡ್ತಿರೋ ಮೆಂತ್ಯ ಬಾತ್ನ ಯಾರು ಬೇಕಾದರೂ ತುಂಬ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಮೊದಲು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಹಾಗೆ ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ. ನಿಮಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನ್ಕಾಯಿನ ಹಾಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿ ಎಲ್ಲ ಖಾರಕ್ಕೂ ಯೂಸ್ ಮಾಡಿರೋದ್ರಿಂದ ಖಾರದ ಪುಡಿನ ಯೂಸ್ ಮಾಡಲ್ಲ. ಇದಿಷ್ಟು ಹಾಕ್ಕೊಂಡು ರುಬ್ಕೋಬೇಕು. ಮಸಾಲೆ ರುಬ್ಕೊಂಡಾದಮೇಲೆ ಒಂದು ಕುಕ್ಕರ್ನ ಇಟ್ಕೋಬೇಕು ಗ್ಯಾಸ್ ಮೇಲೆ. ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಬೇಕಾದರೂ ಬಳಸ್ಬೋದು, ಅಥವಾ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಕೂಡ ಬಳಸ್ಬೋದು ಮಿಕ್ಸ್ ಮಾಡಿ. ನಾನು ಇವಾಗ ಬರೀ ಎಣ್ಣೆನೇ ಬಳಸ್ತಾ ಇದ್ದೀನಿ. ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆಗಿದ ತಕ್ಷಣ ಪಲಾವ್ ಸೆಟ್ನ ಅದಕ್ಕೆ ಹಾಕಬೇಕು. ನಿಮಗೆ ದಿನಸಿ ಅಂಗಡಿನಲ್ಲೆಲ್ಲ ಪಲಾವ್ ಸೆಟ್ ಸಿಗುತ್ತೆ. ಅದ್ರ ಜೊತೆಗೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಈರುಳ್ಳಿನ ಸಹ ಹಾಕೋಬೇಕು. ಇದನ್ನು ನೀಟಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಅದಾದಮೇಲೆ ಮೆಂತ್ಯ ಸೊಪ್ಪು, ಇದನ್ನು ನೀಟಾಗಿ ನೀವು ಫ್ರೈ ಮಾಡಬೇಕು. ಸಣ್ಣದಾಗಿ ಹಚ್ಚಿ ತೊಳೆದು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿದ್ರೆ ಅದು ಕಹಿ ಏನಿರುತ್ತೆ ಅದು ಕಹಿ ಬರಲ್ಲ, ತುಂಬ ಚೆನ್ನಾಗಿ ಆಗುತ್ತೆ. ಇದೆಲ್ಲ ಆದಮೇಲೆ ರುಬ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೋಬೇಕು. ಗಮನದಲ್ಲಿ ಇಡಬೇಕಾಗಿರೋ ವಿಷಯ ಏನು ಅಂತಂದರೆ, ನೀವು ಮೆಂತ್ಯ ಸೊಪ್ಪನ್ನ ಎಷ್ಟು ನೀಟಾಗಿ ಫ್ರೈ ಮಾಡ್ತೀರಾ ಅಷ್ಟೇ ಚೆನ್ನಾಗಿ ಮೆಂತ್ಯ ಬಾತು ಟೇಸ್ಟಿಯಾಗುತ್ತೆ. ಇಲ್ಲ ಅಂತಂದರೆ ಕಹಿ ಬಂದುಬಿಡುತ್ತೆ, ಆಗ ತಿನ್ನೋದಕ್ಕೆ ಆಗಲ್ಲ. ಮಸಾಲೆ ಎಲ್ಲ ಹಾಕಾದ್ಮೇಲೆ ಈ ಥರ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಉಪ್ಪು, ಅರಿಶಿನ ಏನಕ್ಕೆ ಅಂತಂದರೆ ಹಸಿ ಇರಬಾರ್ದು ಅಂತಂದ್ಬಿಟ್ಟು ಇದನ್ನೆಲ್ಲ ಹಾಕ್ಕೊಂಡು ಒಂದು ರೌಂಡು ಮಿಕ್ಸ್ ಮಾಡಬೇಕು. ಅದ್ರ ಜೊತೆಗೆ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಹಾಕೊಬೋದು, ಇಲ್ಲ ಒಣಗಿರೋ ಬಟಾಣಿ ಇದ್ದರೆ ಹಿಂದಿನ ದಿನವೇ ನೆನೆಹಾಕಿಡಿ. ಆಗ ಅದು ಬೆಳಗ್ಗೆ ಅಷ್ಟೊತ್ತಿಗೆ ನೆಂದಿರುತ್ತೆ. ಟೊಮೊಟೊ ಆಪ್ಷನಲ್ಲು. ನನಗೆ ಸ್ವಲ್ಪ ಹುಳಿಯಾಗಿರಬೇಕು, ಅದಕ್ಕೋಸ್ಕರ ನಾನು ಟೊಮೊಟೊನ ಆ್ಯಡ್ ಮಾಡಿಕೊಂಡೆ. ನೀವು ಕೂಡ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಕೂಡ ಸಣ್ಣದಾಗಿ ಹಚ್ಚಿಬಿಟ್ಟು ಆ್ಯಡ್ ಮಾಡಬೇಕು. ಇದ್ರ ಜೊತೆಗೆ ಗರಂ ಮಸಾಲ, ಬಿರಿಯಾನಿ ಪೌಡರ್ ಇದ್ದರೆ ಬಿರಿಯಾನಿ ಪೌಡರು, ಹಾಗೆ ಕೊರಿಯಾಂಡರ್ ಪೌಡರು ಅಂದರೆ ಧನಿಯಾ ಪುಡಿ, ಇದನ್ನು ಹಾಕ್ಕೋಬೇಕು. ನಿಮಗೆ ಖಾರ ಏನಾದರೂ ಇಲ್ಲ ಅಂದರೆ ಈಗ ಚಿಲ್ಲಿ ಪೌಡರ್ನ ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ನಾನು ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಜಾಸ್ತಿನೇ ಹಾಕಿರೋದ್ರಿಂದ ಖಾರವಾಗಿ ಚೆನ್ನಾಗೇ ಇತ್ತು, ಅದಕ್ಕೆ ನಾನು ಚಿಲ್ಲಿ ಪೌಡರ್ನ ಏನು ಆ್ಯಡ್ ಮಾಡಲಿಲ್ಲ. ಇದು ಇನ್ನೊಂದು ಸ್ವಲ್ಪ ಕುದಿಬೇಕು. ಆಗ ಅಕ್ಕಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಒಬ್ಬೊಬ್ಬರು ನೀರು ಹಾಕಿ ಕಂಪ್ಲೀಟಾಗಿ, ಅದಾದಮೇಲೆ ಅದು ಕುದ್ದಾದ್ಮೇಲೆ ಅಕ್ಕಿನ ಹಾಕ್ತಾರೆ. ಬಟ್ ನಾನು ಹಾಗಲ್ಲ, ಫಸ್ಟು ಅಕ್ಕಿನ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಅಕ್ಕಿ 1 ಲೋಟ ತೊಗೊಂಡಿದ್ರೆ ಅದ್ರ 2 ಪಟ್ಟು ನೀರು ಹಾಕ್ತೀನಿ. ಲಾಸ್ಟಿಗೆ ಕಸೂರಿ ಮೇಥಿ, ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕುಕ್ಕರ್ನ ಮುಚ್ಚಿ 2 ವಿಷಿಲ್ನ ಕೂಗಿಸ್ಕೋಬೇಕು. ಇಲ್ಲ ಅಂತಂದರೆ ನೀವು ದಮ್ ಬೇಕಾದರೂ ಕಟ್ಬೋದು. ನನಗೆ ದಮ್ ಕಟ್ಟೋದೆಲ್ಲ ರಿಸ್ಕ್ ಆಗುತ್ತೆ. ಈಗ ಬಿಸಿ ಆಗಿರೋ ಮೆಂತ್ಯ ಪಲಾವು ರೆಡಿ, ಅಥವಾ ಮೆಂತ್ಯ ಬಾತ್ ರೆಡಿ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿತ್ತು. ದಯವಿಟ್ಟು ಒಂದು ಸಲ ಟ್ರೈ ಮಾಡಿ, ಹೇಗಿರುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನೀವು ಚಟ್ನಿನ ಬೇಕಾದರೂ ಮಾಡ್ಕೋಬೋದು. ನನಗೆ ಮೊಸರು ಬಜ್ಜಿ ಇಷ್ಟ ಇರೋದ್ರಿಂದ ನಾನು ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೆ. ಚಟ್ನಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ.
ಅವತ್ತು ಸಂಜೆ ಫ್ರೆಶಪ್ ಎಲ್ಲ ಆದಮೇಲೆ ದೀಪ ಹಚ್ಚಿ, ಈ ದೀಪನ ನನಗೆ ದಸರಾ ಸಮಿತಿಯಿಂದ ಕೊಟ್ಟಿದ್ದಿದ್ದು, ಅದಕ್ಕೆ ಇಲ್ಲಿಗೆ ಇದೇ ದೀಪನ ತಂದಿದ್ದೀನಿ. ಸೊ ಪೂಜೆ ಮಾಡಿ ಈ ವರ್ಷ ನಾನು ಏನೇನು ಅಂದ್ಕೊಂಡಿದ್ದೀನೋ ಅದೆಲ್ಲ ಈಡೇರಲಿ ಮತ್ತು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ಪೂಜೆ ಮಾಡಿ ನಾನು ದೇವ್ರ ಹತ್ರ ಬೇಡ್ಕೋತಾ ಇದ್ದೆ. ಇದೆಲ್ಲ ಆದಮೇಲೆ ನಮ್ಮನೆ ಹತ್ರನೇ ಇರೋ ಓಂಕಾರೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ದೇವಸ್ಥಾನವೂ ತುಂಬ ಚೆನ್ನಾಗಿತ್ತು. ಏನೋ ಗೊತ್ತಿಲ್ಲ, ಬೆಳಗಿಂದ ಎಷ್ಟೇ ಕೆಲಸ ಮಾಡಿದ್ರು ಸಂಜೆ ಪೂಜೆ ಮಾಡಿದಾಗ ಸಿಗೋ ನೆಮ್ಮದಿ ಎಲ್ಲೂ ಸಿಗಲ್ಲ ಅಂತ ಅನಿಸುತ್ತೆ. ನನಗಂತೂ ತುಂಬ ಖುಷಿ ಸಿಗದೆ ಪೂಜೆ ಮಾಡೋದ್ರಲ್ಲಿ. ಇದು ರಾಜರಾಜೇಶ್ವರಿ ನಗರದಲ್ಲಿರೋ ಓಂಕಾರೇಶ್ವರ ದೇವಸ್ಥಾನ. ಇಲ್ಲಿಗೆ ನಾನು ತುಂಬ ದಿನಗಳಿಂದ ಹೋಗಬೇಕು ಅಂತ ಅನ್ಕೋತಾ ಇದ್ದೆ. ಕೊನೆಗೂ ಅದು ಹೊಸ ವರ್ಷದ ದಿನನೇ ಈಡೇರಿತು. ಇಲ್ಲಿ 12 ಜ್ಯೋತಿರ್ಲಿಂಗಗಳ ಪ್ರತಿರೂಪ ಇದೆ. ಒಳಗಡೆ ವಿಡಿಯೋ ಎಲ್ಲ ಅಲೋ ಇಲ್ಲ. ಹಾಗೆ ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇದೆ. ಅಂದರೆ ಜೀನ್ಸ್ ಪ್ಯಾಂಟಲ್ಲಿ ಬರೋ ಹಾಗಿಲ್ಲ, ಮತ್ತು ಕುರ್ತಾನೇ ಹಾಕಿರಬೇಕು, ಅಂದರೆ ಟ್ರೆಡಿಷನಲ್ ವೇರಲ್ಲೇ ಬರಬೇಕು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ಓದ್ಕೊಂಡು ಒಳಗಡೆ ಹೋಗಿ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಹೊಸ ವರ್ಷ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ರಶ್ ಇದ್ದರು. ಹಾಗೆ ಮೇಲ್ಗಡೆಯಿಂದ ಇಡೀ RR ನಗರದ ವ್ಯೂ, ನಾನು ಬೆಂಗಳೂರು ವ್ಯೂ ಅಂತ ಅಂದ್ಕೊಂಡೆ, ಬೆಂಗಳೂರು ಇಷ್ಟು ಚಿಕ್ಕದಾಗಿಲ್ಲ ಅಂತ ನನಗೆ ಗೊತ್ತಾಯಿತು. ಹಾಗೆ ಅಪಾರ್ಟ್ಮೆಂಟ್ ಎಲ್ಲ ತುಂಬ ಚಿಕ್ಕದಾಗಿ ಕಾಣ್ತಾ ಇತ್ತು. ಇನ್ನೊಂದು ಸಲ ಡೇ ಟೈಮಲ್ಲಿ ಹೋದಾಗ ಇದ್ರ ಪೂರ್ತಿ ವಿಡಿಯೋನ ನಾನು ಕವರ್ ಮಾಡ್ತೀನಿ. ಇದ್ರ ಜೊತೆಗೆ ಅವತ್ತಲ್ಲಿ ಫೋಟೋಸ್ನ ಕೂಡ ತೆಗೆಸ್ಕೊಂಡೆ. ಏನೋ ಗೊತ್ತಿಲ್ಲ, ಇಲ್ಲಿಗೆ ಹೋದಾದ್ಮೇಲೆ ತುಂಬ ನೆಮ್ಮದಿ, ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತು. ದೇವ್ರ ಹತ್ರ ಏನು ಬೇಕೋ ಎಲ್ಲದನ್ನೂ ಬೇಡ್ಕೊಂಡೆ. ಆ ದೇವಸ್ಥಾನದಿಂದ ವಾಪಸ್ ಬರಬೇಕಾದ್ರೆ ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ಬುಕ್ಸ್ನ ಪರ್ಚೇಸ್ ಮಾಡಬೇಕಿತ್ತು. ನಾನು ನಿಯರ್ ಬೈ ಸ್ವಪ್ನ ಬುಕ್ ಸ್ಟೋರ್ಗೆ ಹೋಗೋಣ ಅಂದ್ಕೊಂಡೆ. ಅದಕ್ಕಿಂತ ಮುಂಚೆ ಇದೇ ಸಿಗೋದ್ರಿಂದ ಒಂದ್ಸಲ ಇಲ್ಲಿ ಚೆಕ್ ಮಾಡೋಣ, ಇಲ್ಲಿ ಸಿಗಲಿಲ್ಲ ಅಂದರೆ ಅಲ್ಲಿಗೆ ಹೋಗೋಣ ಅಂದ್ಕೊಂಡು ಇಲ್ಲೇ ಹೋದೆ. ಇಷ್ಟೇ ನ್ಯೂ ಇಯರ್ನ ವ್ಲಾಗು. ನಾನು ಇದೇ ಥರ ಸೆಲೆಬ್ರೇಟ್ ಮಾಡಿದ್ದು ಅಂತಂದರೆ ಏನಿಲ್ಲ, ಜಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಅದು ಬಿಟ್ಟರೆ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದು ತಿಂಡಿ ತಿಂದು ಇವತ್ತಿನ ದಿನ ಹೀಗಿತ್ತು. ಸೊ ನೆಕ್ಸ್ಟ್ ಒಂದು ಹೊಸ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಇನ್ಮೇಲೆ ಹೊಸ ರೀತಿ ವ್ಲಾಗ್ಸ್ ಇರುತ್ತೆ. ಅಂದರೆ ಡಿಫ್ರೆಂಟಾಗಿ ನಾರ್ಮಲ್ ವ್ಲಾಗಿಗಿಂತ ಇನ್ನು ವೆರೈಟಿಯಾಗಿ ಅಂದರೆ ಅಂದ್ಕೊಂಡಿದ್ದೀನಿ. ನಾನು ಕೆಲವೊಂದನ್ನು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಈ ಥರ ಎಲ್ಲ ವ್ಲಾಗ್ಸ್ ಮಾಡಬೇಕು ಅಂತ. ನಿಮಗೆ ಯಾವ ಥರ ವ್ಲಾಗ್ಸ್ ಏನಾದ್ರು ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ನಾನು ಇಷ್ಟು ದಿನ ವ್ಲಾಗ್ ಆಗ್ತಲೇ ಇರೋದಕ್ಕೆ ಮತ್ತು ಮಿನಿ ವ್ಲಾಗ್ ಆಗ್ತಲೇ ಇರೋದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾನೆ ಇದ್ರು, ಏನಕ್ಕೆ ವ್ಲಾಗ್ ಆಗ್ತಾಯಿಲ್ಲ ಅಂತಂದ್ಬಿಟ್ಟು. ನಾನು ಹೇಳಿದ್ನಲ್ಲ ಎಷ್ಟೊಂದು ಅಪ್ಡೇಟ್ಸ್ ಇದೆ ಅಂತ, ಅದನ್ನೆಲ್ಲದನ್ನು ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಏನಾದರೂ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನನ್ನ ಚಾನಲಿಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಮಿಸ್ ಮಾಡ್ತಿಲ್ಲ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತಂದರೆ ಈ ಥರ ಮಾಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಹೊಸ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.